ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಭಯ್ ತಗೊಳ್ಳಿ, ಈ ಹೂವನ್ನ ನನಗ್ ಮುಡ್ಸಿ. ನಂಗೆ ಏನಿದು ದೇವಸ್ಥಾನದಲ್ಲಿ? ನಂಗೆ ಹೂವೆಲ್ಲ ಮುಡ್ಸಕ್ ಬರಲ್ಲ, ನೀನೇ ಮುಡ್ಕೋ. ಎಲ್ಲದಕ್ಕೂ ಹಠ ಮಾಡ್ಬೇಡಿ ಅಭಯ್. ನಮ್ಮ ಅಕ್ಕ ಭಾವನ್ ಹತ್ರ ಹೂ ಮುಡ್ಸು ಅಂದಿದ್ರೆ 1 ಮೊಳ ಅಲ್ಲ 1 ಮಾರ್ ತಗೊಂಡ್ ಬಂದ್ ಮುಡ್ಸಿರೋರು. ನೀವಂತೂ ಎಲ್ಲದಕ್ಕೂ ನೋ 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 ಅಂತಾನೇ ಇರ್ತೀರ. ತಗೊಳ್ಳಿ, ಮುಡ್ಸಿ. ನಿಮ್ಮಿಬ್ರಿಗೂ ಯಾರ ದೃಷ್ಟಿನೂ ಬೀಳ್ದೇ ಇರ್ಲಿ. ವಿಜಯಲಕ್ಷ್ಮಿ ಅಮ್ಮವರು ಫೋನ್ ಮಾಡಿ ಹೇಳಿದ್ರು, ಹೊಸ ಮದುಮಕ್ಕಳಿಗೆ ಮಾಡಿಸ್ಬೇಕಾಗಿರೋ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸಿ ಅಂತ ಹೇಳಿದ್ರು. ಏನ್ ಪೂಜೆ ಅರ್ಚಕ್ರೆ ಅದು? ಹೊಸ ಮದುಮಕ್ಕಳು ಇಬ್ಬರು ಸೇರಿ ಅಡುಗೆ ಮಾಡಬೇಕು. ಅದನ್ನು ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಆಮೇಲೆ ಎಲ್ಲರೂ ಸೇರಿ ಇಲ್ಲೇ ಸ್ವೀಕರಿಸಬೇಕು. ಈ ಪೂಜೆನೂ ಒಂಥರ ಚೆನ್ನಾಗೇ ಇದೆ ಅಲ್ವಾ? ನಾವೇ ನೈವೇದ್ಯ ಪ್ರಿಪೇರ್ ಮಾಡಿ ಆಮೇಲೆ ಅದನ್ನ ನಾವೇ ತಿನ್ನೋದು ಸೂಪರ್ ಆಗಿದೆ. ಬನ್ನಿ ಅಜಯ್, ನಾವೆಲ್ಲ ಸೇರಿ ಪೂಜೆಗೆ ನೈವೇದ್ಯ ಮಾಡ್ಕೊಂಬರೋಣ. ಮಾಡ್ಕೊಂಬನ್ನಿ, ಒಳ್ಳೇದಾಗ್ಲಿ. ಅಭಯ್, ಅಲ್ಲಿ ನೋಡಾದ್ರೂ ಸ್ವಲ್ಪ ಕಲ್ತ್ಕೊಳ್ಳಿ. ಒಳ್ಳೆ ನೀವು ಇದ್ದೀರಾ. ಸರಿ, ನೈವೇದ್ಯಕ್ಕೆ ರೆಡಿ ಮಾಡ್ಬೇಕು, ಲೇಟ್ ಆಗತ್ತೆ ಅಂತ ಹೇಳಿದ್ರು ತಾನೇ, ನಡೀರಿ. ಗೌರಿ, ಗಂಗೆ, 1 ನಿಮಿಷ, ಎಲ್ಲಿ ಹೋಗ್ತಿದ್ದೀರಾ? ಇವಾಗ ಎಲ್ಲಿ ಅಡುಗೆ ಮಾಡಬೇಕು? ಎಲ್ಲಿ ಅಂದ್ರೆ ಇಲ್ಲೇ ಅಂತೆ ಮಾಡೋದು. ಇಲ್ಲ. ಹಾ, ಒಂದ್ ಕೆಲ್ಸ ಮಾಡಿ, ನೀವು ಅಕ್ಕ ಇಬ್ರು ಹೋಗ್ಬಿಟ್ಟು ಕಲ್ಗಳನ್ನೆಲ್ಲ ತಗೊಂಡ್ ಬನ್ನಿ ಒಲೆ ಮಾಡಕ್ಕೆ. ಅಭಯ್, ನೀವ್ ಹೋಗ್ಬಿಟ್ಟು ಕಟ್ಕೆ ತಗೊಂಡ್ ಬಂದ್ಬಿಡಿ. ಏನೋ ಕಟ್ಕೆನಾ? ಹೌದು, ಒಲೆ ಹಚ್ಚಕ್ಕೆ ಹೋಗಿ. ನೀನೇನ್ ಮಾಡ್ತೀಯಾ? ನಾನ್ ಅರ್ಚಕ್ರ ಹತ್ರ ಹೋಗಿ ಪಾತ್ರೆ ಅಕ್ಕಿ ಎಲ್ಲ ತಗೊಂಡ್ ಬರ್ತೀನಿ. ಸರಿ. ಇನ್ ನಿಮ್ ಕೆಲ್ಸ ನೀವೇ ಮಾಡಬೇಕು. ಗೌರಿ, ಹುಷಾರು, ಆರಾಮು. ಬೆಂಕಿ ಅಲ್ವಾ, ನೋಡ್ಕೊಂಡ್ ಮಾಡಿ. ಗಂಗೆ, ಹುಷಾರು, ಬಿಸಿ ಇದೆ. ಘಮ ಘಮ ಅಂತಿದೆ ಕಣೆ. ಅರ್ಚಕರೇ, ನೈವೇದ್ಯ ಎಲ್ಲ ಸಿದ್ಧ ಆಗಿದೆ. ಬಂದೆ ಅಮ್ಮ. ಸರಿ ಕೊಡಿಮ್ಮ, ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಅಜಯ್ ಅವರೇ, ಹೂವೆಲ್ಲ ಬಿದ್ದೋಗ್ಬಿಟ್ಟಿದೆ. ನೋ ನೋ ನೋ, ನಾನೇ ಮುಡಿಸ್ತೀನಿ. ಗೌರಿ, ನಿಮಗೆ ಹೀಗೆಲ್ಲ ಮಾಡೋಕೆ ನಿಮಗೆ ಹೇಗಾದ್ರೂ ಮನ್ಸು ಬಂತು ಹೇಳಿ? ನಿಮ್ಮ ಮನ್ಸನ್ನ ಯಾಕಿಷ್ಟು ಕಲ್ಲು ಮಾಡ್ಕೊಂಡಿದ್ದೀರಾ? ತಗೊಳ್ಳಿ. ಅಭಯ್, ನೀವು ತಗೊಳ್ಳಿ. 2 ಜೋಡಿಗಳ ಹೆಸರಲ್ಲಿ
ಪೂಜೆ ಆಗಿದೆ. ಈ ಪ್ರಸಾದವನ್ನ ನೀವು ಸ್ವೀಕರಿಸಬಹುದು. ಹೋಗ್ ಬನ್ನಿ ತಾಯಿ, ಒಳ್ಳೇದಾಗ್ಲಿ. ಆ ಮಾಡಿ. ಆಹಾ ಅಕ್ಕ, ಪ್ರಸಾದ ತಿಂತಾ ಇದ್ರೆ ನಮ್ ಹಳ್ಳಿ ದಿನಗಳೇ ನೆನ್ಪಾಗುತ್ತೆ. ಹೌದು ಗಂಗೆ, ಆ ಹಳ್ಳಿ, ಆ ಶಿವನ್ ದೇವಸ್ಥಾನ, ಬೆಳಗಿನ ಪೂಜೆ, ಆ ಪ್ರಸಾದ ಇಷ್ಟೆಲ್ಲ ಚೆನ್ನಾಗಿತ್ತಲ್ವಾ? ಮತ್ತೆ ಮತ್ತೆ ಆ ದಿನಗಳೇ ಬೇಕು ಅನ್ಸತ್ತೆ. ಇವಾಗ ಬೇಕು ಅಂದ್ರೆ ಸಿಕ್ಬಿಡುತ್ತಾ? ಗೌರಿ, ನಿಮ್ಮ ಊರಲ್ಲಿರೋ ಶಿವನ್ ಗುಡಿ ಪ್ರಸಾದ ಹೇಗಿತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಆದ್ರೆ ನಿಮ್ಮ ಕೈಯಿಂದ ಈ ಪ್ರಸಾದ ತಿಂತಿದ್ರೆ ಸಾಕ್ಷಾತ್ ಆ ದೇವಿನೇ ಬಂದು ಪ್ರಸಾದ ಕೊಡ್ತಿರೋ ಹಾಗೆ ಫೀಲ್ ಆಗ್ತಿದೆ. ಅಷ್ಟು ಡಿವೈನ್ ಅನ್ನಿಸ್ತಾ ಇದೆ. ಅಕ್ಕ, ನೀನಂತೂ ತುಂಬಾ ಪುಣ್ಯವಂತೆ ಕಣೆ, ಈ ತರ ಗಂಡನ್ ಪಡಿಯಕ್ಕೆ. ಅದೇ ನನ್ನ ನೋಡು, ನಿನಗೇನಾಗಿದೆ? ಸದ್ಯಕ್ಕೇನು ಆಗಿಲ್ಲ ಅಂತ ತಾನೇ ಇಷ್ಟೆಲ್ಲ ಹೇಳ್ತಾ ಇರೋದು. ತಗೊಳ್ಳಿ, ನನಗ್ ತಿನ್ಸಿ. ಗಂಗೆ, ಬೇಕಾ ಇದೆಲ್ಲ ದೇವಸ್ಥಾನದಲ್ಲಿ? ಅವಾಗಿಂದ ಇದೊಂದು ಡೈಲಾಗ್ ಹೇಳ್ತಾ ಇದ್ದೀರಾ ಭಾಯ್? ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ದೇವಸ್ಥಾನದಲ್ಲಿ ಪ್ರಶಾಂತವಾಗಿರ್ಬೇಕು. ನಿಮ್ ತರ ಗುರ್ ಗುರ್ ಅಂತ ಇರೋದಲ್ಲ. ಸುಮ್ನೆ ರಗಳೆ ಮಾಡ್ದೆ ಇವಾಗ ನನಗ್ ತಿನ್ನಿಸ್ತೀರಾ ಇಲ್ವಾ ಭಾಯ್?